ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪೆರ್ನಾಳ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಇಸ್ಲಾಂ ಮತ ವಿಶ್ವಾಸಿಗಳು. ಪ್ರಾರ್ಥನೆ ನಡೆಸಿ ಸ್ನೇಹ ಹಂಚಿ ಬಂಧುಗಳ ಮನೆಗಳಿಗೆ ಭೇಟಿ ನೀಡಿಯಾಗಿದೆ ಆಚರಣೆ. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಿತು ಕೂಡ್ಲು ಜೋಡಾಟ. ಹಲವಾರು ಮಂದಿ ಯಕ್ಷ ಪ್ರೇಮಿಗಳಿಂದ ಯಕ್ಷಗಾನ ವೀಕ್ಷಣೆ. ಚೆಂಬ್ರಗಾನದಲ್ಲಿ ತಾಯಿ ತನ್ನ ಇಬ್ಬರು ಮಕ್ಕಳನ್ನು ಕೊಲೆಗೈದು ಆತ್ಮಹತ್ಯೆ ಕೈದ ಘಟನೆ ನಾಡನ್ನೇ ಶೋಕಸಾಗರವನ್ನಾಗಿಸಿತು. ಕೇರಳ ಸ್ಟೋರಿ ಸಿನಿಮಾ ಎಂದಿಗೂ ನೈಜ ಕಥೆ ಅಲ್ಲ ಎಂದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಜನಸಭಾ ಕಾರ್ಯಕ್ರಮದಲ್ಲಿ ಹೇಳಿಕೆ. ನೆಕ್ರಾಜೆ ಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲಬಂದ್ ದೈವಸ್ಥಾನದಲ್ಲಿ ನಡೆಯಿತು ಇಫ್ತಾರ್ ಸಂಗಮ. ಧಾರ್ಮಿಕ ಸಾಮರಸ್ಯದ ಸಂದೇಶದೊಂದಿಗೆ ಆಯೋಜನೆ. ವಾರ್ತೆಗಳು ವಿವರವಾಗಿ. ಪುಣ್ಯ ಪಡೆಯುವ ರಂಜಾನ್ ತಿಂಗಳ ಕೊನೆಯಲ್ಲಿ ಪೆರ್ನಾಳ್ ಆಚರಣೆಯಲ್ಲಿ ಇಸ್ಲಾಂ ಮತ ವಿಶ್ವಾಸಿಗಳು ಪ್ರಾರ್ಥನೆ ನಡೆಸಿ ಸ್ನೇಹ ಹಂಚಿ ಬಂಧುಗಳ ಮನೆಗಳಿಗೆ ಭೇಟಿ ನೀಡಿ ಈ ಬಾರಿಯ ಪೆರ್ನಾಳ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಪುಣ್ಯ ಪಡೆಯುವ ರಂಜಾನ್ ಉಪವಾಸದ ನಂತರ ಇಸ್ಲಾಂ ಮತ ವಿಶ್ವಾಸಿಗಳು ಬುಧವಾರದಂದು ಪೆರ್ನಾಳ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಹೊಸ ಬಟ್ಟೆಯನ್ನು ಧರಿಸಿ ಮಸೀದಿಗಳಿಗೆ ಆಗಮಿಸಿ ಈದ್ ನಮಾಜ್ನ ನಂತರ ಪರಸ್ಪರ ಶುಭಾಶಯವನ್ನು ಕೋರಿ ಸಂತೋಷವನ್ನು ಹಂಚಿ ಪೆರ್ನಾಳನ್ನು ಆಚರಿಸಿದರು. ಮಹಿಳೆಯರು ಮಕ್ಕಳು ಮದರಂಗಿ ಹಾಕಿ ಈದನ್ನು ಬರಮಾಡಿಕೊಂಡರು. ಕಾಸರಗೋಡಿನ ಮಸೀದಿ ಈದ್ಗಾಹಗಳಲ್ಲಿ ನಡೆದ ಪೆರ್ನಾಳ್ ನಮಾಜ್ನಲ್ಲಿ ಮತ್ತು ಪ್ರಾರ್ಥನೆಯಲ್ಲಿ ನೂರಾರು ವಿಶ್ವಾಸಿಗಳು ಪಾಲ್ಗೊಂಡಿದ್ದರು. ആഘോഷങ്ങളാക്കിക്കൊണ്ടിരിക്കുന്ന ദിവസങ്ങളായിരുന്നു. ഇന്നലെ വരെ നമ്മുടെ ആഘോഷങ്ങൾ എന്ന് പറയുന്നത് ഒരു പിടി വിലപിടിപ്പുള്ള സൽക്കർമ്മങ്ങളായിരുന്നു, നോമ്പായിരുന്നു. ഇന്നലെ നമ്മുടെ ആഘോഷമെങ്കിൽ രാത്രി നമസ്കാരമായിരുന്നു. ഇന്നലകളിലെ നമ്മുടെ ആഘോഷമെങ്കിൽ നമ്മുടെ ദുആഉം നമ്മുടെ തൗബയും നമ്മുടെ ഇസ്തിഗ്ഫാറും നാം കൊടുക്കുന്ന സദഖാത്തുകളുമാണ് ഇന്നലെ നമ്മുടെ ആഘോഷങ്ങളെങ്കിൽ ഇന്ന് ഒരാഘോഷത്തിന്റെ ദിവസത്തെ ആരാധനയാക്കി മാറ്റാനുള്ള ശ്രമത്തിലാണ് വിശ്വാസികൾ. ಈದ್ ಎಂಬ ಅರಬಿಕ್ ಪದದ ಅರ್ಥ ಆಚರಣೆ ಎಂದಾಗಿದೆ. ಫಿತರ್ ಎಂದರೆ ಉಪವಾಸ ಬಿಡುವುದು. ಕಡು ಬೇಸಿಗೆಯ ಬೇಗೆಯನ್ನು ಲೆಕ್ಕಿಸದೆ ಈ ಬಾರಿ ಇಸ್ಲಾಂ ಮತ ವಿಶ್ವಾಸಿಗಳು ಉಪವಾಸ ಪೂರ್ತಿಗೊಳಿಸಿದರು. ಸ್ನೇಹ ಹಂಚಿ ಮನೆ ಮನೆಗಳಿಗೆ ಭೇಟಿ ನೀಡಿ ರುಚಿಯಾದ ಭಕ್ಷ್ಯ ತಯಾರಿಸಿ ಇಸ್ಲಾಂ ಮತ ವಿಶ್ವಾಸಿಗಳು ಪೆರ್ನಾಳ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಈದ್ ಉಲ್ ಫಿತರ್ನ ಪ್ರಧಾನ ಆಚರಣೆಯಲ್ಲಿ ಒಂದಾಗಿದೆ ಫಿತರ್ ಜಕಾತ್. ಇದು ಒಂದು ವಿಶೇಷ ದಾನವಾಗಿದೆ. ಕಡ್ಡಾಯ ದಾನವಾದ ಜಕಾತ್ನ ಹೊರತಾಗಿ ಫಿತರ್ ಜಕಾತನ್ನು ಈದ್ ಉಲ್ ಫಿತರ್ ದಿನದಂದು ಪ್ರತಿ ಮನೆಗೂ ತಲುಪಿಸಲಾಗುತ್ತದೆ. ಆಚರಣೆಯ ದಿನದಂದು ಯಾರು ಹಸಿವಿನಿಂದ ಇರಬಾರದು ಎಂಬ ಸಂದೇಶವನ್ನು ಫಿತರ್ ಜಕಾತ್ನ ಮೂಲಕ ಹೇಳುವುದು. ಅನ್ಯ ವಿಶ್ವಾಸಿಗಳನ್ನು ಆಚರಣೆಯಲ್ಲಿ ಪಾಲ್ಗೊಳಿಸಿ ಧಾರ್ಮಿಕ ಸೌಹಾರ್ದತೆಯನ್ನು ಸಾರುವುದಾಗಿದೆ ಪೆರ್ನಾಳ್. ರಂಜಾನ್ ಮಾಸದಿಂದ ಪಡೆದ ಪುಣ್ಯ ಹಾಗೂ ಚೈತನ್ಯವನ್ನು ಮುಂದಿನ 11 ತಿಂಗಳ ಕಾಲ ಕಾಪಾಡಿಕೊಂಡು ಬರುವುದಾಗಿದೆ ಪ್ರತಿಯೊಬ್ಬ ವಿಶ್ವಾಸಿಗಳು ಮುಂದಿನ ದಿನಗಳಲ್ಲಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿವಿಧ ಮಸೀದಿಗಳಲ್ಲಿ ವಿಶೇಷ ಈದ್ ನಮಾಜ್ ನೆರವೇರಿಸಲಾಯಿತು. ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಈದ್ ಉಲ್ ಫಿತರ್ ಅನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕುಂಜತೂರು, ಉದ್ಯಾವರ, ಮಂಜೇಶ್ವರ, ಉಪ್ಪಳ ಎಂಬ ವಿವಿಧ ಮಸೀದಿಗಳಲ್ಲಿ ವಿಶೇಷ ಈದ್ ನಮಾಜ್ ನೆರವೇರಿಸಲಾಯಿತು. ಅರ್ಹರಿಗೆ ಫಿತ್ರ್ ಜಕಾತ್ ನೀಡಿದ ಬಳಿಕ ಹೊಸ ಬಟ್ಟೆ ಧರಿಸಿ ಮಸೀದಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ಕೆಲವು ಮಸೀದಿಗಳಲ್ಲಿ ಮಹಿಳೆಯರಿಗೂ ಈದ್ ನಮಾಜ್ ನಿರ್ವಹಿಸಲು ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಮಾಜ್ನ ಬಳಿಕ ಪರಸ್ಪರ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಕುಂಜತೂರ್ ಮಸ್ಜಿದುನ್ನೂರ್ ಮಸೀದಿ ಉಸ್ತಾದ್ ನೌಫಲ್ ಒಟ್ಟುಮಾಲ್, ದಾರುಸಲಾಂ ಸಲಫಿ ಮಸೀದಿ ಈದ್ಗಾದಲ್ಲಿ ಮೊಹಮ್ಮದ್ ಅಲಿ ಸಲಾಫಿ, ಉದ್ಯಾವರ ಆಯ್ರ ಜಮಾತ್ ಮಸೀದಿಯಲ್ಲಿ ಖತೀಬರಾದ ಅಬ್ದುಲ್ ಕರೀಂ ದಾರಿಮಿ, ಈದ್ಗಾ ಕಡಂಬಾರಿನಲ್ಲಿ ಉಸ್ತಾದ್ ನೂರುಲ್ ಹಸನ್ ಮದಿನಿ, ಪುಸೋಡ್ ಜುಮಾ ಮಸೀದಿಯಲ್ಲಿ ಸಬೀರ್ ಫೈಜಿ ನೇತೃತ್ವದಲ್ಲಿ ಈದ್ ನಮಾಜ್ ಮತ್ತು ಖುತ್ಬಾ ನಿರ್ವಹಿಸಲಾಯಿತು. ಈ ಸಂದರ್ಭದಲ್ಲಿ ಧರ್ಮಗುರುಗಳು ತಮ್ಮ ಈದ್ ಸಂದೇಶದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತಗಟ್ಟೆಗೆ ತೆರಳಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಿದರು. ಅಲ್ಲದೆ ಎಲ್ಲರೂ ಪರಸ್ಪರ ಸಹೋದರರಂತೆ ಬದುಕಿ ಶಾಂತಿಯ ವಾತಾವರಣ ನಿರ್ಮಿಸುವಂತೆ ಸೌಹಾರ್ದ ಸಂದೇಶ ನೀಡಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. 8 ವರ್ಷಗಳ ನಂತರ ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ್ಲು ಜೋಡಾಟ ದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗ ನಡೆಯಿತು. ಹಲವಾರು ಮಂದಿ ಯಕ್ಷ ಪ್ರೇಮಿಗಳು ಯಕ್ಷಗಾನ ವೀಕ್ಷಿಸಲು ಆಗಮಿಸಿದ್ದರು.
ಎರಡು ರಂಗಸ್ಥಳಗಳಲ್ಲಿ ಒಂದೇ ಪ್ರಸಂಗವನ್ನು ಪ್ರದರ್ಶಿಸುವ ಅತಿ ಅಪರೂಪದ ಪ್ರಯೋಗವಾಗಿದೆ ಯಕ್ಷಗಾನ ಜೋಡಾಟ. ರಂಗಸ್ಥಳಗಳನ್ನು ತುಂಬಾ ವ್ಯವಸ್ಥಿತವಾಗಿ ವಿನ್ಯಾಸಗೊಳಿಸಿ ಸಿದ್ಧಪಡಿಸಲಾಗಿದ್ದು, ಸಭೆಯಲ್ಲಿ ಬಂದು ರಂಗವೇರುವ ಪಾತ್ರಗಳಿಗಾಗಿ ರಂಗಸ್ಥಳದ ಎದುರು ಸಭೆಯ ಮಧ್ಯೆ ಎರಡು ಅಗಲವಾದ ದಾರಿಗಳನ್ನು ಬಿಡಲಾಗಿತ್ತು. ಸಾಧಾರಣವಾಗಿ ಜೋಡಾಟಗಳಲ್ಲಿ ಯಕ್ಷಗಾನದ ನೈಜ ಆಸ್ವಾದನೆಗೆ ಭಂಗವಾಗುತ್ತಿದ್ದರೂ ಅಪರೂಪದ ಯಕ್ಷಗಾನ ಪ್ರದರ್ಶನ ಇದಾಗಿದೆ. 8 ವರ್ಷಗಳ ನಂತರ ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ್ಲು ಜೋಡಾಟ ನಡೆಯಿತು. ಕಾಸರಗೋಡು ಕೂಡ್ಲುವಿನ ಕೂಡ್ಲು ಮೇಳ ಹಾಗೂ ಮಾಣಿಲ ಮೇಳದ ಯಕ್ಷಗಾನ ಕಲಾವಿದರಿಂದ ದೇವಿ ಮಹಾತ್ಮೆ ಯಕ್ಷಗಾನ ಪ್ರಸಂಗ ಎರಡು ರಂಗಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಪ್ರದರ್ಶನಗೊಂಡಿತು. ಹಲವಾರು ಮಂದಿ ಯಕ್ಷ ಪ್ರೇಮಿಗಳು ಯಕ್ಷಗಾನ ವೀಕ್ಷಿಸಲು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಾಡನ್ನೇ ಶೋಕಸಾಗರವನ್ನಾಗಿಸಿತು ಚೆಂಬ್ರಕಾನದಲ್ಲಿ ತಾಯಿ ತನ್ನ ಇಬ್ಬರು ಮಕ್ಕಳನ್ನು ಕೊಲೆಗೈದು ಆತ್ಮಹತ್ಯೆಗೈದ ಘಟನೆ. ಅಸಹಜ ಸಾವಿನ ಪ್ರಕರಣ ದಾಖಲಿಸಿದ ಪೊಲೀಸರು ವಿವರವಾದ ತನಿಖೆ ಆರಂಭಿಸಿದ್ದಾರೆ. ಫಾರೆನ್ಸಿಕ್ ತಂಡ, ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ನಾಡನ್ನೇ ಶೋಕಸಾಗರವನ್ನಾಗಿಸಿತು ಕಾಸರಗೋಡು ಚೀಮೇನಿ ಚೆಂಬ್ರಕಾನದಲ್ಲಿ ತಾಯಿ ತನ್ನ ಇಬ್ಬರು ಮಕ್ಕಳನ್ನು ಕೊಲೆಗೈದು ಆತ್ಮಹತ್ಯೆಗೈದ ಘಟನೆ. ಸಜನ ಮಕ್ಕಳಾದ ಗೌತಮ್, ತೇಜಸ್ ಎಂಬಿವರು ಮೃತಪಟ್ಟವರು. ಮೃತಪಟ್ಟ ಸಜನ ಚೆಂಬ್ರಕಾನ ನಿವಾಸಿ ರಂಜಿತ್ ಅವರ ಪತಿ ರಂಜಿತ್ ಪಯ್ಯಂಗೋಡು ಕೆಎಸ್ಸಿಬಿ ಕಚೇರಿಯಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಪೆರಿಂಗೊಂ ವಾಯಕರ ಪಂಚಾಯತ್ನಲ್ಲಿ ಯುಡಿಐ ಕ್ಲರ್ಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಸಜನ. ಮಂಗಳವಾರ ಮಧ್ಯಾಹ್ನ ಮನೆಯ ಮೇಲ್ಮಹಡಿಯಲ್ಲಿ 2 ಸ್ಥಳದಲ್ಲಿ ಇವರನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಯಿತು. ಮಕ್ಕಳ ಮೃತದೇಹವನ್ನು ಮಲಗುವ ಕೋಣೆಯಲ್ಲಿ ಪತ್ತೆ ಮಾಡಲಾಗಿದ್ದು, ಸಜನಾಳ ಮೃತದೇಹವನ್ನು ಸಮೀಪದಲ್ಲಿ ಶಾಲಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಗಿತ್ತು. ಮನೆಯ ಕೆಳಗೆ ಇದ್ದ ಸಜನಾಳ ಪತಿಯ ತಂದೆ ಶಿವಶಂಕರನ್ ಊಟ ಮಾಡಲು ಕರೆಯಲು ಮೇಲೆ ಬಂದಾಗ ಘಟನೆ ನಡೆದಿರುವುದು ತಿಳಿದಿದ್ದಾರೆ. ಕೂಡಲೇ ಊರವರಿಗೂ ತಿಳಿಸಿದ್ದಾರೆ. ಚೀಮೇನಿ ವಿವೇಕಾನಂದ ವಿದ್ಯಾಮಂದಿರದ ವಿದ್ಯಾರ್ಥಿಗಳಾಗಿದ್ದಾರೆ ಗೌತಮ್ ಹಾಗೂ ತೇಜಸ್. ಈ മൂവരും മൃതപ്പെട്ട ഘಟನೆಯನ್ನು ഊരവರಿಗೆ ಇನ್ನೂ വിശ്വസിಸಲು സാധ്യವಾಗಿಲ್ಲ. ഉച്ചയോട് കൂടിയാണ് ഇങ്ങനെ ചെമ്പ്രകാനം, ചീമേനി സമീപത്തുള്ള ചെമ്പ്രകാനത്ത് ഇങ്ങനൊരു മരണം നടന്നായിട്ട് വിവരം അറിയുന്നത്. ആ സമയത്ത് തന്നെ ഞാൻ ഇവിടത്തേക്ക് വരികയും അപ്പോൾ ഈ വീട്ടിന് സമയത്തായിട്ട് ഒരുപാട് ആളുകൾ കൂടി നിൽക്കുന്നുണ്ട്. അതോടൊപ്പം തന്നെ പോലീസുകാർ ഉൾപ്പെടെയുള്ള ആളുകൾ വന്ന് ഇതുമായി ബന്ധപ്പെട്ട പരിശോധനകളും നടത്തിക്കൊണ്ടിരുന്നു. അപ്പോൾ ഈ വീട്ടിൻ്റെ 1ാം നിലയിലെ കിടപ്പുമുറിയിലാണ് 2 കുട്ടികളും മരിച്ച നിലയിൽ കണ്ടത്. അതോടൊപ്പം തന്നെ അതിൻ്റെ പുറത്തുള്ള ഷീറ്റിൻ്റെ ചായ്പിനകത്തായിട്ടാണ് ഈ അമ്മയുടെയും ദേഹം ഒരു തൂങ്ങിയ നിലയിലാണ് കണ്ടത്. ಘಟನೆ ನಡೆದ ಮನೆಗೆ ಕಾಂಜಂಗ ಡಿವೈಎಸ್ಪಿ ವಿವಿ ಲತೀಶ್, ಚೀಮೇನಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಸಲೀಂ, ಚಂದೇರ ಎಸ್ಐ ಯು ವಿಪಿನ್, ಚೀಮೇನಿ ಎಸ್ಐ ಬಾಬು ಆಗಮಿಸಿದ್ದರು. ಬೆರಳಚ್ಚು ತಜ್ಞೆ ರಜಿತಾ, ಸೈಂಟಿಫಿಕ್ ಆಫೀಸರ್ ಹರಿಕೃಷ್ಣನ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಬುಧವಾರ ಕಣ್ಣೂರು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿದ ಬಳಿಕ ಮಧ್ಯಾಹ್ನದ ವೇಳೆಗೆ ಮೃತದೇಹಗಳನ್ನು ನಾಡಿಗೆ ತರಲಾಯಿತು. ಮೃತದೇಹಗಳನ್ನು ಚೀಮೇನಿ ವಿವೇಕಾನಂದರ ವಿದ್ಯಾಮಂದಿರ ಹಾಗೂ ಚೆಂಬ್ರಕಾನದ ಮನೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದು, ಸಜನ ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಚೀಮೇನಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಸಲೀಂ ನೇತೃತ್ವದ ಪೊಲೀಸ್ ತಂಡ ತನಿಖೆ ಆರಂಭಿಸಿದೆ. ತಾಯಿ ಸಜನ ತನ್ನ ಮಕ್ಕಳ ಕತ್ತು ಹಿಸುಕಿ ಕೊಂದ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬುದು ಪೊಲೀಸರ ಪ್ರಾಥಮಿಕ ತೀರ್ಮಾನ. ಸಜನ ನಾರಾಯಣ ಮತ್ತು ಜಮುನಾ ದಂಪತಿಯ ಪುತ್ರಿ. ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಹೆಚ್ಚಿನ ಮಾಹಿತಿ ಹೊರಬೀಳುವ ನಿರೀಕ್ಷೆ ಇದೆ. ಉರ್ಮಿಸ್ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೇರಳ ಸ್ಟೋರಿ ಸಿನಿಮಾ ಎಂದಿಗೂ ನೈಜ ಕತೆ ಅಲ್ಲ ಎಂದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ. ಈ ಬಾರಿಯ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಎಡಪಕ್ಷವನ್ನು ಬೆಂಬಲಿಸುವುದು ಎಂದು ಅವರು ಹೇಳಿದರು. ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಜನಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು.
ആശയപരമായി തന്നെ ഇപ്പോഴേ അവർ ബി ജെ പിക്കാരാണ്. RSS BJP രാഷ്ട്രീയം പറയാൻ ഇപ്പോഴേ ഇത്രയും വാശിയുള്ള ഇത്തരം മാന്യന്മാർ അഥവാ എങ്ങാനും ഇവിടെ എത്തിപ്പോയാൽ സ്ഥിതി എന്താ? പഴയ ചൊല്ലുണ്ട്, നമ്മളെല്ലാം പഠിച്ചതാണ്. വെണ്ണയുണ്ടെങ്കിൽ നറുനെയ് ഓരിട്ട് കരുതേണമോ? ഇതാണ് ചോദ്യം പഴയ പദ്യത്തിൽ. വെണ്ണയുണ്ടെങ്കിൽ നറുനെയ് ഓരിട്ട് കരുതേണമോ? നിലത്ത് വെച്ചാൽ മതി, ഇവിടെ വെച്ചാൽ മതി, വെണ്ണ നെയ്യാകും. അതുപോലെ ഇവരൊക്കെ വെണ്ണയാണ്. BJPക്ക് വേണ്ടി നെയ്യാകാൻ കാത്തിരിക്കുന്ന വെണ്ണയാണ് ഇത്തരം കോൺഗ്രസ്സുകാർ. അവരാണ് കോൺഗ്രസിൻ്റെ പുതിയ മുഖം. അതുകൊണ്ട് കോൺഗ്രസ് അകപ്പെട്ട ഈ അഗാധമായിട്ടുള്ള ആശയ പ്രതിസന്ധി, രാഷ്ട്രീയ പ്രതിസന്ധി, അതിന് പരിഹാരം കാണാൻ കൊതിക്കുന്ന ഒട്ടേറെ കോൺഗ്രസ്സുകാരുണ്ട്. നെഹ്റുവിനെ മറക്കാത്ത, ഗാന്ധിജിയെ ഓർക്കുന്ന ആ കോൺഗ്രസ്സുകാർ, അവരിൽ പലരും ഇത്തവണ വോട്ട് ചെയ്യുക ഈ പക്ഷത്തായിരിക്കും, ഇടതുപക്ഷത്തായിരിക്കും. അവർക്ക് ആശങ്കയുണ്ട്. BJPയെ ഭയപ്പെട്ടുകൊണ്ട് സ്വന്തം കൊടി മാറ്റിവെച്ച പാർട്ടിയാണ് കോൺഗ്രസ്. BJPയെ ഭയപ്പെട്ടുകൊണ്ട് ലീഗിനോടും പറഞ്ഞു കൊടി പിടിക്കല്ലേ എന്ന് പറഞ്ഞു ഈ കോൺഗ്രസ്. കൊടി എന്ന് പറഞ്ഞാൽ ഒരു പാർട്ടിയുടെ ആത്മാവാണ്, ജീവൻ്റെ ജീവനാണ്. ഈ കൊടിക്ക് വേണ്ടിയാണ് ആയിരങ്ങൾ പണ്ട് ആത്മഹത്യ ചെയ്തത്, സ്വയം രക്തസാക്ഷിത്വം വഹിച്ചത്. അതിൻ്റെ മാനം കാക്കാൻ വേണ്ടിയാണ് പോരാടിയത്. ബ്രിട്ടീഷ് പട്ടാളം അടിച്ചപ്പോഴും വെടിവെച്ചപ്പോഴും ആ കൊടിയെ ചേർത്ത് പിടിച്ചു പഴയ കോൺഗ്രസ്സുകാർ. കോഴിക്കോട്ടെ കടപ്പുറത്ത് ഉപ്പ് കുറക്കാൻ പോയപ്പോൾ ആ കൊടിക്ക് വേണ്ടിയാണ് അബ്ദുറഹ്മാൻ സാഹിബും K കേളപ്പനും സഖാവ് P കൃഷ്ണപിള്ളയും ആ കൊടിക്ക് വേണ്ടിയാണ് മർദ്ദനമേറ്റത്. അതാണ് കോൺഗ്രസ് കൊടി. ആ കൊടി പിടിക്കാൻ പുത്തൻ കോൺഗ്രസിന് പേടിയാണ്. പുത്തൻ കോൺഗ്രസ് ആ കൊടി മാറ്റിവെക്കാൻ ശ്രമിക്കുന്നത് BJPക്ക് വേണ്ടിയാണ്. പുത്തൻ കോൺഗ്രസ് അതുകൊണ്ട് പറഞ്ഞു ലീഗുകാരെ നിങ്ങൾ പിടിക്കണമെന്ന് പറഞ്ഞു. ഇതാണ് പുതിയ കോൺഗ്രസ്. ആ കോൺഗ്രസ്സാണ് ഇവിടെ പൈവെളുകയിൽ BJP കൊണ്ട് കൈപൊക്കിയത്. ആ കോൺഗ്രസ്സാണ് BJPയോട് പറഞ്ഞത് നിങ്ങൾ കൈപൊക്കാൻ. അനിൽ ആന്റണിയൊക്കെ രാഷ്ട്രീയത്തിലെ ഗതികെട്ട തമാശകളാണ്. തമാശയാണ്, വെറും തമാശയല്ല, ഗതികെട്ട തമാശകളാണ്. ആ തമാശയെ ഓർത്ത് AK ആന്റണിക്കുള്ള ദുഃഖം എന്താണെന്നും നമ്മൾ ഇന്നലെ കണ്ടു, ഇനിയും ചിലപ്പോൾ കണ്ടേക്കാം. ತುಮಿನಾಡು 1ನೇ ಬೂತಿನ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ML ಅಶ್ವಿನಿ ರವರ ಚುನಾವಣಾ ಕಚೇರಿ ಉದ್ಘಾಟನೆಗೊಂಡಿತು. ಮಾಜಿ ಪಂಚಾಯತ್ ಸದಸ್ಯೆ ಶೋಭಾ ಶೆಟ್ಟಿ ಉದ್ಘಾಟಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ನಲ್ಲಿರುವ ತುಮಿನಾಡು 1ನೇ ಬೂತ್ನ ಕಾಸರಗೋಡು ಲೋಕಸಭಾ ಮಂಡಲದ ಬಿಜೆಪಿ ಅಭ್ಯರ್ಥಿ ML ಅಶ್ವಿನಿ ಅವರ ಚುನಾವಣಾ ಕಚೇರಿ ಉದ್ಘಾಟನೆಗೊಂಡಿತು. ಮಾಜಿ ಪಂಚಾಯತ್ ಸದಸ್ಯೆ ಶೋಭಾ ಶೆಟ್ಟಿ ತುಮಿನಾಡಿನಲ್ಲಿರುವ ಕಚೇರಿಯನ್ನು ಉದ್ಘಾಟಿಸಿದರು. ಭಾರತ ದೇಶದ ಪರಿವರ್ತನೆ ನಾಡ ರಾಜಕೀಯಡೆ ಇಡೀ ದೇಶನೇ ಇനി ಹೊತ್ತದು ಹೋಗುವ ಪರಿಸ್ಥಿತಿ ನಿರ್ಮಾಣ. ಅದಕ್ಕೋಸ್ಕರ ನರೇಂದ್ರ ಮೋದಿನ ಅಧಿಕಾರ ಬೋರ್ಡು ಭಾರತೀಯ ಜನತಾ ಪಕ್ಷ NDA ಮೈತ್ರಿಕೂಟದ ಕೇಂದ್ರ ಆಡಳಿತಡೆ ನಮ್ಮ ಅಭ್ಯರ್ಥಿಯ ಪ್ರಧಾನಿಯಾದ ಮೂಜಿನ ಅವಧಿಗೆ ನರೇಂದ್ರ ಮೋದಿ ಬೋರ್ಡು ಅಂಚನೆ ನಮ್ಮ ಐತ ಬಗ್ಗಡಿ ತುಮಿನಾಡದ 2ನೇ ವಾರ್ಡ್ 1ನೇ ಬೂತ್ ಒಂದು ಚುನಾವಣಾ ಕಚೇರಿ ನಮ್ಮ ಉದ್ಘಾಟನೆ ಮಾಡಿಕೊಡುವಂತ. ಈ ಸಂದರ್ಭದಲ್ಲಿ ಮುಖಂಡರಾದ ವಿಶ್ವನಾಥ ಶೆಟ್ಟಿ, ರಾವೇಂದ್ರ ಶೆಟ್ಟಿ, ದೇವದಾಸ್ ಶೆಟ್ಟಿ, ಮಾಧವ, ರಾಜೇಶ್ ಕಣ್ವತೀರ್ಥ, ಲಕ್ಷ್ಮಣ, ಶಶಿಕಲಾ ಉದ್ಯಾವರ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡರು. 1ನೇ ಬೂತ್ನಲ್ಲಿ ಶ್ರಮವಹಿಸಿ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚಿನ ಮತ ಪಡೆಯುವಂತೆ ಪ್ರಯತ್ನಿಸಲು ತೀರ್ಮಾನಿಸಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಧಾರ್ಮಿಕ ಸಾಮರಸ್ಯದ ಸಂದೇಶದೊಂದಿಗೆ ನೆಕ್ರಾಜೆ ಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲವನ್ ದೈವಸ್ಥಾನದಲ್ಲಿ ಇಫ್ತಾರ್ ಸಂಗಮವನ್ನು ಆಯೋಜಿಸಲಾಯಿತು. ದೈವಸ್ಥಾನದಲ್ಲಿ ನಡೆಯುವ ವಯನಾಡ್ ಕುಲವನ್ ತೆಂಕಟ್ಟು ಮಹೋತ್ಸವಕ್ಕೆ ಮುನ್ನೋಡಿಯಾಗಿ ಇಫ್ತಾರ್ ಸಂಗಮ ಆಯೋಜಿಸಲಾಗಿರುವುದು. ಧಾರ್ಮಿಕ ಸಾಮರಸ್ಯದ ಸಂದೇಶದೊಂದಿಗೆ ನೆಕ್ರಾಜೆ ಶ್ರೀ ವಿಷ್ಣುಮೂರ್ತಿ ವಯನಾಟು ಕುಲವನ್ ದೈವಸ್ಥಾನದಲ್ಲಿ ಇಫ್ತಾರ್ ಸಂಗಮವನ್ನು ಆಯೋಜಿಸಲಾಯಿತು. ದೈವಸ್ಥಾನದಲ್ಲಿ ನಡೆಯುವ ವಯನಾಟು ಕುಲವನ್ ತಯಂಕೆಟ್ಟು ಮಹೋತ್ಸವಕ್ಕೆ ಮುನ್ನೋಡಿಯಾಗಿ ಇಫ್ತಾರ್ ಸಂಗಮ ಆಯೋಜಿಸಲಾಗಿರುವುದು. ಏಪ್ರಿಲ್ 17, 18, 19 ಎಂಬಿ ದಿನಗಳಲ್ಲಿ ತಯಂಕೆಟ್ಟು ಮಹೋತ್ಸವ ನಡೆಯಲಿರುವುದು. ವ್ರತ ಮಾಸದಲ್ಲಿ ತಯಂಕೆಟ್ಟು ಮಹೋತ್ಸವ ನಡೆಯುವುದರಿಂದ ಇಫ್ತಾರ್ ಸಂಗಮ ನಡೆಸಲು ಸಮಿತಿ ನಿರ್ಧರಿಸಿರುವುದು. നെക്രാജ ശ്രീ വിഷ്ണുമൂർത്തി വയനാട്ടുകുലം ദേവസ്ഥാനത്ത് നെക്രാജ കുടുംബത്തിൻ്റെ പ്രാർത്ഥനയായിട്ട് ശ്രീ വയനാട്ടുകുലം തെയ്യങ്കെട്ട് മത്സരം നടക്കുകയാണ്. അതിൻ്റെ ഭാഗമായിട്ട്
മത സൗഹാർദ്ദവും മാനവികതയും ഉയർത്തിപ്പിടിച്ചുകൊണ്ട് ആഘോഷ കമ്മിറ്റിയുടെ നേതൃത്വത്തിൽ ഇന്ന് നമ്മളിവിടെ ഒരു സാമൂഹിക ഇഫ്താർ സംഗമം സംഘടിപ്പിക്കുകയാണ്. ഇഫ്താർ സംഗമം ഈ നാടിൻ്റെ ഉത്സവമാക്കി മാറ്റാനുള്ള, തെയ്യങ്കെട്ട് മഹോത്സവം ഈ നാടിൻ്റെ ഉത്സവമാക്കി മാറ്റാനുള്ള പ്രവർത്തനങ്ങളിലാണ് നമ്മളെല്ലാവരും ഉള്ളത്. എല്ലാവരുടെയും സഹായ സഹകരണങ്ങൾ കൊണ്ട് മാത്രമേ നമുക്ക് തെയ്യങ്കെട്ട് മഹോത്സവം വിജയിപ്പിക്കാൻ സാധിക്കുകയുള്ളൂ. അത്തരത്തിൽ ഒരുപാട് പ്രവർത്തനങ്ങൾ നമ്മൾ കാഴ്ചവെച്ചുകൊണ്ടിരിക്കുകയാണ്. അപ്പോൾ എല്ലാവരും ഈ തെയ്യങ്കെട്ട് മഹോത്സവം വിജയിപ്പിക്കുന്ന തരത്തിലുള്ള പ്രവർത്തനങ്ങൾ ഏർപ്പെടുകയും വേണം. തെയ്യങ്കെട്ടിൽ പങ്കെടുത്തുകൊണ്ട് ഈ തെയ്യങ്കെട്ട് വിജയിപ്പിക്കണമെന്ന് ആഘോഷ കമ്മിറ്റിക്ക് വേണ്ടി അഭ്യർത്ഥിക്കുകയാണ്. ಸಮೀಪ ಪ್ರದೇಶಗಳ ಜಮಾತ್ಗಳಿಂದ ಹಾಗೂ ದೇವಸ್ಥಾನ ಸಮಿತಿಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇಫ್ತಾರ್ ಸಂಗಮದಲ್ಲಿ ಪಾಲ್ಗೊಂಡಿದ್ದರು. വയനാട്ടുകുലവൻ തെയ്യങ്കെട്ട് മഹോത്സവത്തിൻ്റെ ഭാഗമായി ഇന്നിവിടെ നടന്ന സമൂഹ നോമ്പുതുറ തന്നെ ഒരു വലിയ ഉത്സവമാക്കി മാറ്റാൻ സാധിച്ചതിൽ സന്തോഷമുണ്ട്. പ്രത്യേകിച്ച് നെക്രാജയെ സംബന്ധിച്ചിടത്തോളം നെക്രാജയിൽ രാഷ്ട്രീയപരമായ കേസ് പരിഹരിക്ക പോലീസ് സ്റ്റേഷനില്ല. അതുപോലെ തന്നെ മതപരമായ യാതൊരുവിധ പ്രശ്നങ്ങൾ ഈ നാട്ടിലില്ല. വളരെ സൗഹാർദ്ദമായി വളരെ പ്രവർത്തിക്കുന്ന ജനങ്ങൾക്ക് നല്ല നിലയിൽ മുന്നോട്ട് പോകുന്ന, അതുപോലെ തന്നെ വയനാട്ടുകുലവൻ തെയ്യങ്കെട്ടായാലും മറ്റുത്സവങ്ങളായാലും എല്ലാവരും വളരെ നന്നായി സൗഹാർദ്ദത്തോടെ മുന്നോട്ട് പോകുന്ന ഒരു പ്രദേശമാണ്. അത് ഇവിടെയുള്ള എല്ലാവർക്കും അറിയാം. അതേപോലെ തന്നെ ഞങ്ങളുടെ സമുദായത്തിൽ തന്നെ കുറേ സംഘടനകളുണ്ട്. അതും ഈ നെക്രാജ പ്രദേശത്ത് ഒരു പ്രശ്നങ്ങളും ഇല്ലാതെ മുന്നോട്ട് പോകാൻ സഹകരിച്ചതിന് ഈ നാട്ടിലെ എല്ലാ ജനങ്ങളോടും നന്ദിയും കർത്തവ്യം അറിയിക്കുന്നു. അതുപോലെ തന്നെ ഈ തെയ്യങ്കെട്ടിന് എല്ലാവിധ സഹായങ്ങളും സഹകരണങ്ങളും ഞങ്ങളുടെ ഭാഗത്തുനിന്നുണ്ടാകും എന്ന് ഉറപ്പ് നൽകുന്നു. ಶತಮಾನಗಳ ಕಾಯುವಿಕೆಯ ನಂತರ ಪೊಡಿಪಳ್ಳಂ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಕಳಗ ಆವರಣದಲ್ಲಿರುವ ನೆಕ್ರಾಜಿ ಶ್ರೀ ವಿಷ್ಣುಮೂರ್ತಿ ವಾಯನಾಟು ಕುಲವನ್ ದೇವಸ್ಥಾನದಲ್ಲಿ ವಾಯನಾಟು ಕುಲವನ್ ತೆಯ್ಯಂಕೆಟ್ಟು ಮಹೋತ್ಸವ ನಡೆಯುವುದು. ಆಚಾರ ಸ್ಥಾನಿಕ ಕುಮಾರನ್ ಅಯತಾರ್, ಪ್ರಧಾನ ಸಂಚಾಲಕ ರತೀಶ್ ನೆಕ್ರಾಜೆ, ಕಾರ್ಯಾಧ್ಯಕ್ಷ ವಸಂತನ್, ಪ್ರವೀಣ್ ಶೆಟ್ಟಿ, ಶಶಿ ಉದಯನ್, ನೆಕ್ರಾಜೆ ಮಹಲ್ ಸಮಿತಿಯ ಪದಾಧಿಕಾರಿಗಳಾದ ನೂರುದ್ದೀನ್ ಮುಸ್ಲಿಯಾರ್, ನೌಫಲ್ ನೆಕ್ರಾಜೆ, ಬಡವನ್ ಕುഞ്ഞി ಇತರ ಪದಾಧಿಕಾರಿಗಳು, ಸದಸ್ಯರು, ಸ್ಥಳೀಯರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕಳಪುರ ಶ್ರೀ ಕುರುಂಬ ಭಗವತಿ ಕ್ಷೇತ್ರದಲ್ಲಿ ಭರಣಿ ಮಹೋತ್ಸವ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಾಸರಗೋಡು ಕಳಪುರ ಶ್ರೀ ಕುರುಂಬ ಭಗವತಿ ದೇವಸ್ಥಾನದಲ್ಲಿ ಭರಣಿ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತರಂಗಿಣಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸುಬ್ಬಯ್ಯ ಕಟ್ಟೆಯ ಆಶ್ರಯದಲ್ಲಿ ಸೌಹಾರ್ದ ಕೂಟ ಹಾಗೂ ಇಫ್ತಾರ್ ಸಂಗಮ ಆಯೋಜಿಸಲಾಯಿತು. ಸುಬ್ಬಯ್ಯ ಕಟ್ಟೆ ರಿಫಾಹಿಯಾ ಜುಮಾ ಮಸೀದಿ ಖತೀಬ್ ಹಮೀದ್ ಮದನಿ ಉದ್ಘಾಟಿಸಿದರು. ತರಂಗಿಣಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸುಬ್ಬಯ್ಯಕಟ್ಟೆಯ ಆಶ್ರಯದಲ್ಲಿ ಸೌಹಾರ್ದ ಕೂಟ ಹಾಗೂ ಇಫ್ತಾರ್ ಸಂಗಮ ಆಯೋಜಿಸಲಾಯಿತು. ಸುಬ್ಬಯ್ಯಕಟ್ಟೆ ರಿಫಾಯಿಯಾ ಜುಮಾ ಮಸೀದಿ ಖತೀಬ್ ಹಮೀದ್ ಮದನಿ ಉದ್ಘಾಟಿಸಿದರು. ಕ್ಲಬ್ ಅಧ್ಯಕ್ಷ ಪ್ರಕಾಶ್ ರೈ ಬಿಜಿ ಅಧ್ಯಕ್ಷತೆ ವಹಿಸಿದ್ದರು. ಪೆರ್ಮುದಿ ಚರ್ಚ್ ಫಾದರ್ ಹೆರಾಲ್ಡ್ ಡಿಸೋಜಾ, ಮಲಬಾರ್ ದೇವಸ್ವಂ ಬೋರ್ಡ್ ಸದಸ್ಯ ಶಂಕರ ರೈ ಮಾಸ್ಟರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ರಿಫಾಯಿಯಾ ಜುಮಾ ಮಸೀದಿಯ ಅಧ್ಯಕ್ಷ ಬಿಕೆ ಖಾದರ್ ಹಾಜಿ, ಪಾಯಿಬಳಿಕೆ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಮುಂತಾದವರು ಉಪಸ್ಥಿತರಿದ್ದರು. ಕ್ಲಬ್ ಕಾರ್ಯದರ್ಶಿ ರೆಹಮಾನ್ ಎಆರ್ಎಸ್ ಧನ್ಯವಾದವಿತ್ತರು. ಶಿವಪ್ರಸಾದ್ ಶೆಟ್ಟಿ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉದಿನೂರು ಪರತಿಚಾಲ್ ಆವಾಸ್ ಮಸೀದಿ ನೇತೃತ್ವದಲ್ಲಿ ಇಫ್ತಾರ್ ಸಂಗಮ ನಡೆಸಲಾಯಿತು. ಉದಿನೂರು ಕಾದಿಮುಲ್ ಇಸ್ಲಾಂ ಜಮಾತ್ ಅಧ್ಯಕ್ಷ ಎಂಸಿ ಮೊಹಮ್ಮದ್ ಹಾಜಿ ಉದ್ಘಾಟಿಸಿದರು. ಉದಿನೂರು ಪರತಿಚಾಲ್ ಆವಾಸ್ ಮಸೀದಿ ನೇತೃತ್ವದಲ್ಲಿ ಇಫ್ತಾರ್ ಸಂಗಮ ನಡೆಸಲಾಯಿತು. ಉದಿನೂರು ಕಾದಿಮುಲ್ ಇಸ್ಲಾಂ ಜಮಾತ್ ಅಧ್ಯಕ್ಷ ಎಂಸಿ ಮೊಹಮ್ಮದ್ ಹಾಜಿ ಉದ್ಘಾಟಿಸಿದರು. ಜನಪ್ರತಿನಿಧಿಗಳು, ವಿವಿಧ ಸಮುದಾಯ ಸಮಿತಿ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದ ಇಫ್ತಾರ್ ಸಂಗಮದಲ್ಲಿ ಆವಾಸ್ ಮಸೀದಿ ಇಮಾಮ್ ಟಿಪಿ ಅಬ್ದುಲ್ ಕರೀಂ ಮೌಲವಿ ರಂಜಾನ್ ಸಂದೇಶ ನೀಡಿದರು. ಉದಿನೂರು ಜಮಾತ್ ಕಾರ್ಯದರ್ಶಿ ಎಜಿ ಮೊಯ್ದೀನ್, ಸಿಕೆ ಹಮೀದ್ ಹಾಜಿ, ಎನ್ ಮೊಯ್ದು, ಎಂ ವಹಾಬ್, ಮೊಯ್ದು ಕಡವತ್ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರ್ನಾಳ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಇಸ್ಲಾಂ ಮತ ವಿಶ್ವಾಸಿಗಳು. ಪ್ರಾರ್ಥನೆ ನಡೆಸಿ ಸ್ನೇಹ ಹಂಚಿ ಬಂಧುಗಳ ಮನೆಗಳಿಗೆ ಭೇಟಿ ನೀಡಿಯಾಗಿದೆ ಆಚರಣೆ. ಕೂಡ್ಲು ಕುತ್ಯಾಳ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಿತು ಕೂಡ್ಲು ಜೋಡಾಟ. ಹಲವಾರು ಮಂದಿ ಯಕ್ಷ ಪ್ರೇಮಿಗಳಿಂದ ಯಕ್ಷಗಾನ ವೀಕ್ಷಣೆ. ಸೆಂಬ್ರಗಾನದಲ್ಲಿ ತಾಯಿ ತನ್ನ ಇಬ್ಬರು ಮಕ್ಕಳನ್ನು ಕೊಲೆಗೈದು ಆತ್ಮಹತ್ಯೆ ಕೈದ ಘಟನೆ ನಾಡನ್ನೇ ಶೋಕಸಾಗರವನ್ನಾಗಿಸಿತು. ಕೇರಳ ಸ್ಟೋರಿ ಸಿನಿಮಾ ಎಂದಿಗೂ ನೈಜ ಕಥೆ ಅಲ್ಲ ಎಂದು ಸಿಪಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಜನಸಭಾ ಕಾರ್ಯಕ್ರಮದಲ್ಲಿ ಹೇಳಿಕೆ.
ನೆಕ್ರಾಜೆ ಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲಬಂದ್ ದೈವಸ್ಥಾನದಲ್ಲಿ ನಡೆಯಿತು ಇಫ್ತಾರ್ ಸಂಗಮ. ಧಾರ್ಮಿಕ ಸಾಮರಸ್ಯದ ಸಂದೇಶದೊಂದಿಗೆ ಆಯೋಜನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.